ನಡೀತಿಯಲ್ಲ ಸರಿ ನಡಿ ನಡಿ ಅಲ್ಲಿ ಪಪ್ಪನ ಹತ್ರ ಹೋಗು ಕವರ್ ಕೊಡಿ ಏನು ತಿಂತೀಯ ಮತ್ತೆ ತೋರಿಸ್ತಾನಂತ ಸರಿ ಯಾವುದು ಏನು ತಿಂತೀಯ ಪಿಜ್ಜಾ ಸ್ಕೂಲಿಗೆ ಶೂ ಕಲರ್ ಯಾವುದಿದೆ ಶೂ ಕಲರ್ ಯಾವುದಿದೆ ಇದು ನಿಂದ ವ್ಯಾನು ಬೆಳಗ್ಗೆ ಬಂದು ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾವು ಕೂಡ ಚೆನ್ನಾಗಿದ್ದೀವಿ. ಇದು ಸಂಡೇ ಬ್ಲಾಗ್ ಆಗಿರುತ್ತೆ. ಸಂಡೇ ಈವ್ನಿಂಗು ಆಚೆ ಹೋಗಿದ್ವಿ. ಆವಿಷ್ಕಾರಿಗೆ ಶೂ ಸಾಕ್ಸ್ ಎಲ್ಲ ತೊಗೊಳೋದಿತ್ತು. ಸೊ ತೊಗೊಳ್ಳೋಣ ಅಂಥೇಳಿ ಬಂದಿದ್ವಿ. ಹಾಗೆ ಪಿಜ್ಜಾ ಬೇಕು ಅಂತೇಳಿದ್ದ. ಸೊ ಅದಕ್ಕೋಸ್ಕರನೂ ಕರ್ಕೊಂಡು ಬಂದಿದ್ವಿ. ಪಿಜ್ಜಾನು ತಿನ್ನಿಸ್ಬೇಕು ಅಂಥೇಳಿ. ಮೊನ್ನೆ ಅವ್ರ ಪಪ್ಪನ ಜೊತೆ ಹೋದಾಗ ಅವ್ರ ಫ್ರೆಂಡ್ ಎಲ್ಲ ತಿಂದಿದ್ದಾರಂತೆ. ಸೊ ಇವನು ತಿನ್ನಬೇಕು ಅಂತೇಳಿ ಇವತ್ತು ಕೇಳ್ತಾ ಇದ್ದ. ನಾವು ಯಾವಾಗಲೂ ಪಿಜ್ಜಾನ ತರಿಸಲ್ಲ, ಆಮೇಲೆ ಕೊಡಿಸಲ್ಲ ಅವನಿಗೆ ಜಾಸ್ತಿ. ಅವ್ರ ಫ್ರೆಂಡ್ ಜೊತೆ ತಿನ್ನುವಾಗ ನೋಡಿದ್ದಾನೆ. ಇವಾಗ ಪಿಜ್ಜಾ ಬೇಕು ಅಂತ ಹೇಳ್ತಿದ್ದ. ಓಕೆ ತಿನ್ಸೋಣ ಅಂಥೇಳಿ ಹಾಗೆ ಶೂವನ್ನು ತೊಗೊಳ್ಳೋಣ ಅಂಥೇಳಿ ಕರ್ಕೊಂಡು ಬಂದಿದ್ವಿ. ಅವನಿಗೆ ಶೂನ ಸೈಜ್ ನೋಡ್ತಾ ಇದ್ವಿ, ಆಗುತ್ತೋ ಇಲ್ಲೋ ಅಂತ. ಅವನದು ಕಾಲು ತುಂಬ ಚಿಕ್ಕದಿದೆ. ಸೊ ನೋಡ್ತಾ ಇದ್ದಾರೆ ಅವ್ರ ಪಪ್ಪ. ನಡಿ ಓಡಾಡು ಗುಂಡ. ಆ ಕಡೆ ಹೋಗು ಹಿಂಗೆ ಹೋಗು, ಮುಂದೆ ಹೋಗು ನೋಡು. ನೀನು ಕರ್ಕೊಂಡು ಹೋಗು, ಹಂಗೆ ಇಲ್ಲಿ ಆ ಕಡೆ ಬರ್ತಾ ಇಲ್ಲ. ಏನು ಬರ್ತಾ ಇಲ್ಲ? ಅದು ಬರಲ್ಲ, ಆಚೆ ಬರಲ್ಲ ಬಿಡು, ಆಚೆ ಬರಲ್ಲ. ಸರಿ ನೀವು ಹೋಗು ಆ ಕಡೆ, ಅಲ್ಲಿ ಹೋಗು, ಈ ಕಡೆ ಹೋಗಿ ಬಾ. ನನ್ನ ಜೊತೆ ಬಾ. ಇಲ್ವಾ ನನ್ನ ಜೊತೆ ಬಾ. ಇಲ್ಲಿ ಹೋಗು ಗುಂಡ. ನಡೀತಿಯಲ್ಲ ಸರಿ ನಡಿ ಅಲ್ಲಿ ಪಪ್ಪನ ಹತ್ರ ಹೋಗು ಕವರ್ ಕೊಡಿ. ಚೆನ್ನಾಗಿದ್ಯಾ? ಎಷ್ಟನೇ ಕ್ಲಾಸ್ ಕೊಂಡ ನೀನು? ಹೊರಗೆ ಬಂದು ಗುಂಡೆಗ ಶೂ ತೊಗೊಂಡು ಅದ್ರಾಗಿಲ್ಲ. ಹ್ಯಾಪಿ ರೂಟ್ಸಾ? ಶಾಪ್ ಅಂಕಲ್ ಕೇಳ್ತಾ ಇದ್ರು ಯಾವ ಕ್ಲಾಸ್ ಅವನು ಅಂತೇಳಿ. ಸೊ ಅವನಿಗೆ ಯಾವ ಕ್ಲಾಸ್ ಅಂತ ಕೇಳಿದಾರಂತ ಗೊತ್ತಾಗದೆ ಹ್ಯಾಪಿ ರೂಟ್ಸ್ ಅಂತೇಳಿ ಸ್ಕೂಲ್ ನೇಮ್ ಹೇಳ್ತಾ ಇದ್ದ. ಸೊ ನಾನು ಮತ್ತೆ ಕೇಳಿದೆ ಯಾವ ಕ್ಲಾಸ್ ನೀನು ಅಂತ ಹೇಳಿದ್ರೆ ಹ್ಯಾಪಿ ರೂಟ್ಸ್ ಅಂತಲೇ ಹೇಳ್ತಾ ಇದ್ದ. ಸೊ ಸ್ಕೂಲು ಪರ್ಫೆಕ್ಟ್ ಆಗಿದ್ದಾನೆ ಹೆಸರು ಹೇಳೋಕ್ಕೆ. ಅವನು ಇವಾಗ ಸ್ಕೂಲ್ ನೇಮ್ ಹೇಳೋಕ್ಕೆ ಪರ್ಫೆಕ್ಟ್ ಆಗಿದ್ದಾನೆ. ಮತ್ತು ಅಪ್ಪ ಅಮ್ಮನ ಹೆಸರು ಕೇಳಿದ್ರೆ ಹೇಳ್ತಾನೆ. ಸೊ ಮನೇಲಿ ಎಲ್ಲರ ಹೆಸರು ಹೇಳ್ತಾನೆ. ಇನ್ನು ಯಾವ ಸ್ಟ್ಯಾಂಡರ್ಡ್ ಅಂತ ಹೇಳ್ಕೊಟ್ಟಿಲ್ಲ ಅವನಿಗೆ. ಯಾವ ಸ್ಟ್ಯಾಂಡರ್ಡ್ ಅಂತ ಹೇಳ್ಕೊಟ್ಟಾದ್ಮೇಲೆ ಕಲಿತಾನೆ. ಸೊ ಇಷ್ಟಾದರೂ ಕಲ್ತಿದ್ದಾನಲ್ಲ, ಅಷ್ಟೇ ಖುಷಿ. ಏನು ಹೇಳೋ? ಪಿಜ್ಜಾ. ಕೊಡ್ತಾ ಇಲ್ಲ ಬೇಗ. ಹೋಗಿ ಕೇಳೋದು. ಬರುತ್ತೆ, ವೇಟ್ ಮಾಡಬೇಕು. ಹಂಗೆಲ್ಲ ಮಾಡು. ಹೇಳು, ಏನಕ್ಕೆ ತೊಗೊಂಡು ಹೇಳು. ಯೋಜು ತಣ್ಣ ಕೊಡ್ಲಾ? ಸ್ಕೂಲಿಗೆ ಶೂ ಕಲರ್ ಯಾವುದಿದೆ? ಶೂ ಕಲರ್ ಯಾವುದಿದೆ? ಅವೇ ಪಪ್ಪ 2 ಪಿಜ್ಜಾನ ಆರ್ಡರ್ ಮಾಡಿದ್ರು. ಒಂದು ಪನ್ನೀರ್ ಪಿಜ್ಜಾ, ಇನ್ನೊಂದು ಅವ್ರಿಗೋಸ್ಕರ ಚೀಸ್ ಪಿಜ್ಜಾ ಅಂತೇಳಿ ತೊಗೊಂಡಿದ್ರು. ಸೊ ಇವಾಗ ಅವನಿಗೆ ಪನ್ನೀರ್ ಇಷ್ಟ ಅಂಥೇಳಿ ತೊಗೊಂಡು ತಿನ್ನಿಸ್ತಾ ಇದ್ದೀವಿ. ಇವಾಗ ತಿನ್ನಿಸ್ಬೇಕು, ತುಂಬ ಸುಡ್ತಾ ಇದೆ. ವೆಯ್ಟ್ ಮಾಡಿ ತಿನ್ನಿಸ್ತೀನಿ. ಹಾಗೆ ಈ ವಿಡಿಯೋದಲ್ಲಿ ನಾನು ಏನಕ್ಕೆ ಇಷ್ಟು ದಿನ ವಿಡಿಯೋ ಅಪ್ಲೋಡ್ ಮಾಡಿಲ್ಲ ಅಂತ ಹೇಳ್ತೀನಿ ಅಂತ ಹೇಳಿದ್ದೆ. ಸೊ ಹೇಳ್ತಾ ಇದ್ದೀನಿ. ಏನೂ ಇಲ್ಲ, ನಮ್ಮ ಅತ್ತೆನೂ ಊರಿಂದ ಕರ್ಕೊಂಡು ಬಂದಿದ್ವಲ್ಲ, ಅವ್ರಿಗೂ ಸರ್ಜರಿ ಮಾಡಿಸೋದಿತ್ತು. ಸೊ ಸರ್ಜರಿ ಅಂದರೆ ಕಣ್ಣಿಂದ ಆಪ್ರೇಷನ್ ಮಾಡಿಸೋದಿತ್ತು. ಇನ್ಶೂರೆನ್ಸ್ ಕಾರ್ಡ್ ಇತ್ತಲ್ಲ, ಅದರಲ್ಲೇ ಸರ್ಜರಿ ಮಾಡಿಸಿದ್ರೆ ಫ್ರೀ ಆಗುತ್ತೆ ಅಂತೇಳಿ ಕರ್ಕೊಂಡು ಬಂದಿದ್ದೆ.
ಬಂದಿದ್ವಿ. ಅವ್ರಿಗೂ 2 ಕಣ್ಣು ಮಾಡಿಸೋದಿತ್ತು, ಬಟ್ ಇವಾಗ 1 ಕಣ್ಣು ಮಾಡಿಸೋಣ ಅಂತೇಳಿ ಕರ್ಕೊಂಡು ಬಂದಿದ್ವಿ. ಸೊ ಇವಾಗ ಮಾಡಿಸೋಕ್ಕಿಂತ ಮುಂಚೆ ಎಲ್ಲ ಟೆಸ್ಟು ಮಾಡಿಸ್ಬೇಕಾಗಿತ್ತು. ಅವ್ರಿಗೆಲ್ಲ ಟೆಸ್ಟ್ ಆದಮೇಲೆ, ಎಲ್ಲ ಟೆಸ್ಟ್ ಕ್ಲಿಯರ್ ಆದಮೇಲೆ ಅವ್ರಿಗೆ ಸರ್ಜರಿ ಮಾಡೋದು. ಸೊ ಹಾಗಾಗಿ ಎಲ್ಲ ಟೆಸ್ಟ್ ಮಾಡಿದ ಮೇಲೆ 1 ವೀಕ್ ಮುಂಚೆನೇ ಎಣ್ಣೆ ಕೊಡ್ತಾರೆ, ಅಂದರೆ ಕಣ್ಣಲ್ಲಿ ಎಣ್ಣೆ ಹಾಕಬೇಕು. ಸೊ 1 ವೀಕು ಕಣ್ಣಲ್ಲಿ ಎಣ್ಣೆ ಹಾಕಿ, ಅಂದರೆ ಡೈಲಿ 3-4 ಟೈಮ್ ಹಾಕಬೇಕಾಗಿರುತ್ತೆ. ಸೊ ಆ ಟೈಮಲ್ಲಿ ಎಲ್ಲ ಹಾಕೋದಿರುತ್ತೆ. ಮತ್ತು ಸರ್ಜರಿ ಆದಮೇಲೂ ಕೂಡ 5 ಟೈಮ್ಸು, ಡೈಲಿ 5 ಟೈಮ್ಸು ಇಲ್ಲ 4 ಟೈಮ್ಸ್ ಹಾಕೋದಿರುತ್ತೆ. ಸೊ ಇದ್ರ ಮಧ್ಯದಲ್ಲಿ ಏನಕ್ಕೆ ಇವಾಗ ವಿಡಿಯೋ ಮಾಡೋದು, ಅಪ್ಲೋಡ್ ಮಾಡೋದು ಏನಕ್ಕೆ ಬೇಡ, ಲೈವ್ ಮಾಡೋಕ್ಕೂ ಆಗಲ್ಲ ಅಂಥೇಳಿ ನಾನೇ ಮಾಡಲಿಲ್ಲ. ಸೊ ಅವ್ರು ಬರೋದೇ ವರ್ಷಕ್ಕೊಂದು ಸರಿ ಅಲ್ವಾ, ಸೊ ಅವ್ರಿಗೋಸ್ಕರ ಆದರೂ ಸ್ವಲ್ಪ ಟೈಮ್ ಕೊಡೋಣ ಅಂಥೇಳಿ ನಾನು ಬಿಟ್ಬಿಟ್ಟಿದ್ದೆ. ಈವನ್ ಮತ್ತು ನನ್ನ ಮಗನಿಗೂ ಸ್ಕೂಲ್ಗೆಲ್ಲ ಅಡ್ಮಿಷನ್ ಮಾಡ್ಸೋಕ್ಕೋಸ್ಕರ ಓಡಾಡ್ತಾ ಇದ್ವಿ. ಅದಕ್ಕೋಸ್ಕರ ಯಾವುದೇ ವಿಡಿಯೋ ಎಡಿಟ್ ಮಾಡೋದು, ವಾಯ್ಸ್ ಓವರ್ ಕೊಡೋದು ಮತ್ತು ಲೈವ್ ಮಾಡೋದು ಇದ್ಯಾವುದೂ ಮಾಡಲಿಲ್ಲ. ಸೊ ಇವಾಗ ಇನ್ನು ಮುಂದೆ ಮಾಡಬೇಕು ಅಂತೇಳಿ ಮಾಡ್ತಾಯಿದ್ದೀನಿ ಅಷ್ಟೇ. ಇಷ್ಟು ಬಿಟ್ಟರೆ ಬೇರೆ ಏನೂ ಕಾರಣ ಇಲ್ಲ. ನಮ್ಮ ಅತ್ತೆಗೂ ಯಾವ ಹಾಸ್ಪಿಟ್ಲಲ್ಲಿ ಕಣ್ಣು ಆಪ್ಷನ್ ಮಾಡಿದ್ದೀವಿ ಅಂತ ಕೂಡ ಹೇಳಿದ್ದೀನಿ. ಸೊ ಫೋಟೋನೂ ಕೂಡ ಹಾಕಿದ್ದೀನಿ ನೋಡಿ. ಅದು ಹಾಸ್ಪಿಟ್ಲಲ್ಲಿ ಚೆನ್ನಾಗಿದೆ, ನಾರಾಯಣ ನೇತ್ರಾಲಯ. ಸೊ ನಾವು ನಾರಾಯಣ ನೇತ್ರಾಲಯದಲ್ಲಿ ಚೆಕಪ್ ಮಾಡಿಸಿದ್ವಿ, ಬಟ್ ಅದೇ ಬ್ರ್ಯಾಂಚು ಇಂದಿರಾನಗರದಲ್ಲಿ ನಾವು ಸರ್ಜರಿ ಮಾಡಿಸಿದ್ದು. ಇನ್ಸೂರೆನ್ಸ್ ಎಲ್ಲ ಕ್ಲೇಮ್ ಆಗಿದ್ದು ಅಲ್ಲಿ. ಸೊ ಅಲ್ಲಿ ಮಾಡಿಸಿದ್ದು ಚೆನ್ನಾಗಿದೆ. ನಮ್ಮ ಅಮ್ಮನಿಗೆ ಫಸ್ಟ್ ಒಂದು ಕಣ್ಣು ಮಾಡಿಸುವಾಗ ಬೇರೆ ಕಡೆ ಮಾಡಿಸಿದ್ವಿ, ಚೆನ್ನಾಗಿರಲಿಲ್ಲ ಅಲ್ಲಿ. ಸೊ ನೆಕ್ಸ್ಟ್ ಕಣ್ಣು ಇವು ನಾರಾಯಣ ನೇತ್ರಾಲಯದಲ್ಲಿ ಮಾಡಿಸಿದ್ವಿ, 2ನೇ ಕಣ್ಣು. ಅಲ್ಲಿ ಚೆನ್ನಾಗಿ ಮಾಡಿದ್ದಾರೆ ಅಂತೇಳಿನೇ ನಮ್ಮ ಅತ್ತೆನ ಕರ್ಕೊಂಡು ಬಂದು ಮಾಡಿಸಿದ್ದು. ಬಟ್ ಅವರೇನೋ ಅಲ್ಲೇ ಊರಲ್ಲೇ ಮಾಡಿಸ್ಕೊಂಡ್ರಾಯ್ತು ಅಂತ ಅಂದ್ಕೊಂಡಿದ್ರು. ಬಟ್ ಇಲ್ಲಿ ಇನ್ಸೂರೆನ್ಸ್ ಕ್ಲೇಮ್ ಆಗುತ್ತಲ್ಲ, ಸೊ ಅದಕ್ಕೋಸ್ಕರ ಏನಕ್ಕೆ ಅಂತೇಳಿ ಇಲ್ಲೇ ಕರ್ಕೊಂಡು ಬಂದು ಮಾಡಿಸಿದ್ದು. ತುಂಬ ಚೆನ್ನಾಗಿ ಮಾಡ್ತಾರೆ, ತುಂಬ ಚೆನ್ನಾಗಿ ಟೇಕ್ ಕೇರ್ ಮಾಡ್ತಾರೆ, ಎಲ್ಲ ಚೆನ್ನಾಗಿದೆ. ಸೊ ಮಾಡಿಸ್ಕೊಳ್ಳೋರಿದ್ರೆ ಮಾಡಿಸ್ಕೋಬೋದು. ಇನ್ನು ಪಿಜ್ಜಾ ತಿಂತಾ ಇದ್ದಾನೆ. ಸೊ ನೋಡಿ, ಅವ್ನು ಪಿಜ್ಜಾ ಅಂತಾನೆ, ಬಟ್ ಅವು ಎಲ್ಲ ತಿನ್ನಲ್ಲ. 1-2 ಪೀಸ್ ತಿನ್ನೋಷ್ಟರಲ್ಲಿ ಸಾಕಾಗುತ್ತೆ ಅವನಿಗೆ. ಪಿಜ್ಜಾ ಅಂತೂ 2 ಪೀಸ್ ತಿಂದ. ಇನ್ನು ನೆಕ್ಸ್ಟು ಐಸ್ ಕ್ರೀಮ್ ಬೇಕು ಅಂತ ಕೇಳ್ತಾ ಇದ್ದ. ಐಸ್ ಕ್ರೀಮ್ ಬೇಡ ಅಂತೇಳಿ ಅವ್ರ ಪಪ್ಪ ಬಟರ್ ಸ್ಕಾಚದು ಮಿಲ್ಕ್ ಶೇಕ್ ತೊಗೊಂಡು ಬಂದು ಕೊಟ್ಟಿದ್ದರು. ಸೊ ಇನ್ನು ಅದನ್ನು ಕುಡಿತಾ ಇದ್ದಾನೆ. ಅವನು ಎಲ್ಲೋದ್ರೂ ಐಸ್ ಕ್ರೀಮ್ ಕೇಳ್ತಾ ಇರ್ತಾನೆ. ಸೊ ಈ ಟೈಮಲ್ಲಿ ಮೊದಲೇ ಸ್ವಲ್ಪ ಕೋಲ್ಡ್ ಆಗಿತ್ತು. ಸೊ ಅದಕ್ಕೋಸ್ಕರ ಐಸ್ ಕ್ರೀಮ್ ಬೇಡ ಅಂತೇಳಿ ಮಿಲ್ಕ್ ಶೇಕ್ ತೊಗೊಂಡಿದ್ವಿ. ಸ್ಕೂಲ್ ಹೋಗುವಾಗ ಅಳ್ತಾನ ಇಲ್ವಾ ಅಂತ ಕೆಲವ್ರು ಕೇಳ್ತಾ ಇರ್ತಾರೆ. ಬಟ್ ಅವನು ಸ್ಕೂಲ್ ಹೋಗುವಾಗ ಅಳಲ್ಲ. ಬಟ್ ಯಾವಾಗ ಎಬ್ಬಿಸ್ಬಿಟ್ಟು ಬ್ರಷ್ ಮಾಡು ಅಥವಾ ಸ್ನಾನ ಮಾಡು ಅಂತೇಳಿ ಕರ್ಕೊಂಡು ಹೋಗ್ತೀನಿ, ಆವಾಗ ಸ್ವಲ್ಪ ನಿದ್ದೆಗೆ ಮಬ್ಬಲಿರ್ತಾನೆ. ಸೊ ಆವಾಗ ಮಾತ್ರ ಸ್ವಲ್ಪ ನಾನು ಹೋಗಲ್ಲ ಅಂತ ಸ್ವಲ್ಪ ಹಠ ಹಿಡಿತಾನೆ. ಅದು ಬಿಟ್ಟರೆ ಇವಾಗ ಸ್ನಾನ ಮಾಡಿಸಿ, ಬ್ರಷ್ ಮಾಡಿ ಸ್ನಾನ ಮಾಡಿಸಿ ಬಟ್ಟೆ ಹಾಕ್ಬಿಟ್ರೆ ಆಯಿತು, ಅವಾಗೇನೂ ಅಳಲ್ಲ. ಅವನು ಆರಾಮಾಗಿ ಸ್ಕೂಲ್ಗೆ ಹೋಗ್ತಾನೆ. ಅಲ್ಲೋದ್ಮೇಲೂ ಅಷ್ಟೇ, ವ್ಯಾನಿಂದ ಇಳಿಯುವಾಗ ಮಾತ್ರ ಸ್ವಲ್ಪ ಅಳ್ತಾನೆ ಅಮ್ಮ ಅಂತೇಳಿ. ಆಮೇಲೆ ಅವ್ರೇನಾದರೂ ಆಟ ಆಡೋಕ್ಕೆ ಏನಾದರೂ ವಸ್ತು ಕೊಟ್ಟರೆ ಸುಮ್ಮನೆ ಆಗ್ಬಿಡ್ತಾನೆ, ಏನು ನೆನ್ಪು ಮಾಡಲ್ಲ ಅಂತ ಹೇಳ್ತಾರೆ ಅಲ್ಲಿ ಟೀಚರ್ ಕೂಡ. ಬಟ್ ಬರುವಾಗ ಮಾತ್ರ ಖುಷಿಯಾಗಿ ಬರ್ತಾನೆ. ಬರುವಾಗಂತೂ ಒಂದಿನವೂ ಹತ್ತಿಲ್ಲ. ಹೋಗುವಾಗನೂ ಅಳಲ್ಲ. ಬಟ್ ಎಬ್ಸಿರ್ತೀನಲ್ಲ ಮಲ್ಕೊಂಡಾಗ, ಆವಾಗ ಮಾತ್ರ ಹಂಗೆ ಬರೆಯೋದು ಅಥವಾ ಏನಾದರೂ ಹಿಂಗೆ ಆಟ ಆಡಿಸೋದು, ಆ ಹುಡುಗರ ಜೊತೆ ಇರೋದು ಅಂದರೆ ತುಂಬ ಇಷ್ಟ ಅವನಿಗೆ. ಸೊ ಹಂಗಾಗಿ ಅವನಿಗೆ ಸ್ಕೂಲಿಗೆ ಅಷ್ಟು ಪ್ರಾಬ್ಲಮ್ ಏನು ಆಗಿಲ್ಲ ನಮಗೆ. ಮನೆಯಲ್ಲಿ ದಿಂಬೆಲ್ಲ ಹಾಳಾಗಿತ್ತು. ಸೊ ಹಾಗಾಗಿ ಹೊಸದು ದಿಂಬು ತೊಗೋಣ ಅಂತೇಳಿ ಬಂದಿದ್ವಿ. ಸೊ ಇವರು ಟಿ ವಿ ನೋಡುವಾಗ ಎಲ್ಲ ಮಡಚಿ ಎಲ್ಲ ಇಟ್ಕೊಂಡು ಅದು ಹಾಳೆಲ್ಲ ಮಾಡಿಬಿಟ್ಟಿದ್ರು. ಸೊ ಇನ್ನು ರೌಂಡ್ ಆಗಿರೋವಂಥ ತೊಗೊಂಡ್ರೆ ಮಡ್ಚೋಕ್ಕೂ ಬರಲ್ಲ, ಏನೂ ಇಲ್ಲ. ಅದಕ್ಕೋಸ್ಕರ ಈ ಥರ ದಿಂಬು ತೊಗೊಂಡೋಗೋಣ ಅಂತೇಳಿ ಬಂದಿದ್ವಿ. ಸೊ ಇದು ಕಾಫಿ ಕಲರ್ದು ಇಷ್ಟ ಆಯಿತು. ಇನ್ನು ಇದು ತೊಗೊಂಡು ಮನೆಗೆ ಹೋಗ್ತಾ ಇದ್ವಿ. ಸೊ ಇನ್ನು ಮನೆಗೆ ಹೋಗುವಾಗ ಅವನದು ವ್ಯಾನ್ ಬೇರೆ ನೋಡಿದ್ದ, ವ್ಯಾನ್ ನೋಡ್ಕೊಂಡು ಹೋಗಲೇಬೇಕು ಅಂತೇಳಿ. ಅದು ಪಕ್ಕದ ರೋಡಲ್ಲಿ ಇಲ್ಲ ನಮ್ಮ ಮನೆ ರೋಡಲ್ಲೇ ನಿಲ್ಲಿಸಿರ್ತಾರೆ. ಸೊ ಅವ್ನು ವ್ಯಾನ್ ನೋಡಿದರೆ ಸಮಾಧಾನ ಅಂತೇಳಿ ಅದೇ ರೋಡಲ್ಲಿ ಕರ್ಕೊಂಡು. ಸೊ ಇದಾಗಿತ್ತು ನಮ್ಮ ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸೊ ಹಾಗೆ ಸಪೋರ್ಟ್ ಮಾಡಿ, ಹೀಗೆ ಎಲ್ಲರೂ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಳ್ತೀನಿ. ಸೊ ಓಕೆ, ಬಾಯ್. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಓಕೆ, ಬಾಯ್, ಟೇಕ್ ಕೇರ್.